ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ಮಮ್ಮಿಗೆ ಸಂಜೆ ಟೀ ಕೊಟ್ಟು ಅಡುಗೆಗೆ ಏನು ಮಾಡಬೇಕು ಅಂತ ಕೇಳಕ್ಕೆ ಹೋಗಿದ್ದೆ. ಆಗ ನಾನೊಂದು ಆನ್ಲೈನಲ್ಲಿ ಗಿಫ್ಟ್ ಆರ್ಡ್ರ್ ಮಾಡಿದ್ದೆ ವ್ಯಾಲೆಂಟೈನ್ಸ್ ಡೇಗೆ ಅಂತ. ಅದನ್ನು ನೋಡ್ತಾ ಇದ್ವಿ ಮಮ್ಮಿ. ಯಾರಿಗೆ ಅಂತ ಕೇಳ್ತಾ ಇದ್ರು. ನಾನು ಡೂಡುಗೆ ಅಂತ ಹೇಳ್ತಿದ್ದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಮದ್ದಾದ್ಮೇಲೆ ಏನು ವ್ಯಾಲೆಂಟೈನ್ಸ್ ಡೇ ಅಂತ ಅವ್ರಿಗೂ ಶಾಕ್ ಆಗಿರ್ಬೋದು. ಊಟಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದೆ. ಅವರು ಸುತ್ತಾಯಿಸ್ತಾ ಇದ್ರು, ನಿಜವಾಗ್ಲೂ ಮಾಡ್ಕೊಡ್ತೀಯ ನೀನೇ ಅಂತ. ಆಮೇಲೆ ಅವರು ಬದನೆಕಾಯಿ ಬಜ್ಜಿ ಮತ್ತೆ ಮುದ್ದೆ ಜೊತೆಗೆ ಒಂದು ಹುಳ್ಳಿಕಾಳು ಹಪ್ಪಳ ಮಾಡಿಕೊಡು. ಸರಿ ಆಯಿತು ಮಮ್ಮಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಇವಾಗ ನಾನು ಕಿಚನಿಗೆ ಬಂದೆ. ಫಸ್ಟು ನಾನು ಇದು ಗೊಜ್ಜು ಮಾಡೋದಕ್ಕೆ ಟೊಮ್ಯಾಟೊ ಮತ್ತು ಬದನೆಕಾಯಿನ ಒಂದು ಪಾತ್ರೆಗೆ ತೊಗೊತಾ ಇದ್ದೀನಿ. ಅದನ್ನು ಸ್ವಲ್ಪ ವಾಶ್ ಮಾಡಬೇಕು. ಫ್ರಿಜ್ಜಲ್ಲಿತ್ತಲ್ಲ, ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿದೆ, ಜಾಸ್ತಿ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾಯಿತು, ಇವಾಗ ಓಕೆ ಯೂಸ್ ಮಾಡ್ಬೋದು. ಈಗ ತೊಳೆದು ಸಪ್ರೇಟ್ ಬೇರೆ ಪಾತ್ರೆಗೆ ತೊಗೊತಾ ಇದ್ದೀನಿ. ಇದ್ರ ಜೊತೆ ಗ್ರೀನ್ ಚಿಲ್ಲೀಸು ಮತ್ತು ನಾನು ಸ್ವಲ್ಪ ರೆಡ್ ಚಿಲ್ಲೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಕಮ್ಮಿ ತಿಂತೀನಿ ಅಂದರೆ ಸ್ವಲ್ಪ ಗ್ರೀನ್ ಚಿಲ್ಲೀಸೇ ಸಾಕು. ನಮ್ಮನೆಗೆ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ, ಸೊ ನಾನು ಅದಕ್ಕೋಸ್ಕರ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಎರಡೂ ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಕ್ಕಿಡೋಣ. ಅದನ್ನು ಚೆನ್ನಾಗಿ ಕುದಿಬೇಕು. ಟೊಮ್ಯಾಟೊ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು, ಸಿಪ್ಪೆ ಬಿಡಬೇಕದು. ಈಗ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಸೈಡಲ್ಲಿ ಇಡೋಣ. ನೋಡಿ ಈಗ ಎಲ್ಲ ಬೆಂದಿದೆ, ನಾವು ಟೊಮ್ಯಾಟೊ ಎಲ್ಲ ಸಿಪ್ಪೆ ಬಿಟ್ಟಿದೆ. ಸೊ ಇದನ್ನು ಸ್ಟವ್ ಆಫ್ ಮಾಡೋಣ, ಸಾಕು ಬೆಂದಿರೋದು ಇಷ್ಟು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ತಣ್ಣಗಾಗ್ತಾ ಇರಲಿ. ಈಗ ನಾನು ಮುಂಚೆ ಬೆಳ್ಳುಳ್ಳಿ ಸುಲಿದಿಟ್ಟಿದ್ನಲ್ಲ, ಆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಮಿಕ್ಸಿಗೇನು ಹಾಕೋದು ಬೇಡ, ಕುಟಾಣಿಯಲ್ಲಿ ಕುಟ್ಟಿ ಸಾಕು. ಈಗ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಬದನೆಕಾಯಿ ಎಲ್ಲ ತಣ್ಣಗಾಗಿತ್ತು, ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಮಮ್ಮಿ ಡಿಮ್ಯಾಂಡ್ ಮಾಡಿದ್ರಲ್ಲ ಹುಳ್ಳಿಕಾಳು ಹಪ್ಳಕ್ಕೆ, ಅದನ್ನು ಮಾಡೋಣ ಅಂತ ಎಣ್ಣೆ ಬಿಸಿ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಹಪ್ಳ ಹಾಕ್ತಾಯಿದ್ದೀನಿ. ಇದು ಹುಳ್ಳಿಕಾಳು ಹಪ್ಳ, ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಈಗ ಹಪ್ಪಳ ಎಲ್ಲ ತೇಲಿಸಿ ಸೈಡಲ್ಲಿಟ್ಟು ನೆಕ್ಸ್ಟು ಇನ್ನೊಂದು ಡಿಮ್ಯಾಂಡ್ ಇತ್ತಲ್ಲ, ಆ ಸಾಂಬಾರು ಜೊತೆ ನನಗೆ ಮುದ್ದೆ ಬೇಕು ಅಂತ, ಮುದ್ದೆ ಮಾಡೋಕ್ಕೆ ಅಂತ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಡ್ತಾಯಿದ್ದೀನಿ. ಫಸ್ಟ್ ನೀರು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಮುದ್ದೆ ಎಲ್ಲ ಆಯಿತು. ಈಗ ಮಮ್ಮಿಗೆ ಟೇಸ್ಟ್ ಮಾಡೋಕ್ಕೆ ತಗೊಂಡೋಗಿ ಕೊಡೋಣ, ಏನಂತಾರೆ ನೋಡೋಣ ಮಮ್ಮಿ. ಇದು ನಾನು ಒಂದು 2 ಟೈಮ್ಸ್ ಅಷ್ಟೇ ಮಾಡಿರೋದು ಸಾಂಬಾರು. ಮಮ್ಮಿಗೆ ತುಂಬ ಇಷ್ಟ ಆಗಿತ್ತು ಅವಾಗ. ಬನ್ನಿ ಇವಾಗ ಏನಂತಾರೆ ಕೇಳೋಣ. ಹೇಗೈತೆ ಹೇಳು. ಸೂಪರ್ ಆಗೈತೆ ಗುಣಣ್ಣ. ನೀನು ಎಕ್ಸ್ಪೆಕ್ಟ್ ಮಾಡಿದ್ದ? ಇಲ್ಲಪ್ಪ, ಈ ಥರ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಸ್ಪೆಷಾಲಿಟಿ ಏನಂದರೆ, ನಮ್ಮ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಇಷ್ಟೊಂದು ಖುಷಿ ಆಗಲ್ಲ. ಮಮ್ಮಿಗೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಅಡುಗೆ ಮಾಡಿಕೊಟ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಇದು ಈಸಿ ರೆಸಿಪಿ, ನೀವು ಬೇಕಿದ್ದರೆ ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದು ತುಂಬ ನನಗೆ ಸ್ಪೆಷಲ್, ಯಾಕೆ ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್. ನನ್ನ ಡೂಡು ನನಗೆ ಫಸ್ಟ್ ಟೈಮ್ ವ್ಯಾಲೆಂಟೈನ್ಸ್ ಡೇಗೆ ಈ ಥರ ಸರ್ಪ್ರೈಸ್ ಗಿಫ್ಟ್ ತಂದು ಕೊಟ್ಟಿರೋದು. ನನಗೆ ತುಂಬ ಖುಷಿ ಆಯಿತು. ಡಿಸೈನ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಗಿಫ್ಟ್ ಕೊಡ್ತಾರೆ ಅಂತ. ಎಲ್ಲಿ ಚಾಕ್ಲೇಟ್ ಅಥವಾ ರೋಸಸ್ ತರ್ತಾರೆ ಅಂದ್ಕೊಂಡಿದ್ದೆ, ಆದರೆ ಅವ್ರು ಈ ಥರ ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಡೂಡು, ಲವ್ ಯು. ಇನ್ನೂ ಇದೇ ಥರ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.